ಬಹಳ ಖುಷಿ ಆಯ್ತು ನಿಮ್ಮನ್ನ ಭೇಟಿ ಮಾಡಿ. ಎತ್ತಿನ ಗಾಡಿ ಮೇಲೆ ಸೀನ್ಸ್ ತಗೊಂಡೋಗ್ತಿದ್ದು ಆ ಕಾಲದಲ್ಲಿ. ಕರ್ನಾಟಕದಲ್ಲೇನೆ ಮೊದಲ ಸ್ಥಾನದಲ್ಲಿ ಡ್ರಾಮಾ ಸೀನ್ಸ್ ನ ಹೊಂದಿರುವಂತಹ ಸೀನ್ಸ್ ಬಾಬು ಸರ್ ಅವರು. 4 ದಿನ ಮುಂಚೆ ಸೀನ್ಸ್ ತಂಡು ತೃಪ್ತಿಪಡಿಸುವಂತಹ ಊಟ ನಿಮಗೆ ಫುಟ್ಬಾಲ್ ಅಲ್ಲಿ ಸಿಗುತ್ತೆ. ಆ ಒಂದು ಮಳೆ ಗಾಳಿಯಲ್ಲಿ ಆದ ಚಪ್ರ ಅವರೇ ಸ್ವಾಗೆಲ್ಲ ಹಾಕಿರೋದು ಎಲ್ಲ. ಗೈಸ್ ಫೈನಲಿ ನಾವಿವಾಗ ಲೊಕೇಶನ್ ಬಂದಿದ್ದೀವಿ. ವಯಸ್ಸಲ್ಲಿ ಅವ್ರಿಗೆ ಮಕ್ಕಳ ಸ್ಥಾನ ಇದ್ರು ನಿಮ್ಮ ಆಶೀರ್ವಾದದಿಂದ ನಾವು ಚೆನ್ನಾಗಿದ್ದೀವಿ ಅಂತ ಅಂತಾರಲ್ಲ, ಆ ಒಂದು ಒಳ್ಳೆ ಗುಣನೇ ಇವರಲ್ಲಿ ಪರ್ಸನಲಿ ನನಗೆ ಇಷ್ಟ ಆಗಿದ್ದು. ಆ ರೀತಿಯಿಂದ ಈ ಸೀನ್ಸ್ ಈ ಲೆವೆಲ್ಗೆ ನಾವು ಮಾಡ್ಕೊಂಡು ಬಂದಿದ್ದೀವಿ. ಇವತ್ತು ನನ್ನ ಜೊತೆ ಯಾರಿದ್ದಾರೆ, ಅವ್ರು ನನಗೆ ಏನಾಗಬೇಕು, ಅವ್ರ ಜೊತೆ ನಾನು ಹೇಗಿರಬೇಕು, ನಾನು ಹೇಗಿದ್ದೀನಿ, ಇವತ್ತೇನು ಮಾಡಬೇಕು, ಅದರಲ್ಲಿ ತೃಪ್ತಿನ ಪಡೆಯುವಂಥ ಮನುಷ್ಯ ನಾನು. ವಾಟ್ಸಪ್ ಮಫಾಮ್, ಎಲ್ಲರಿಗೂ ನಮಸ್ತೆ, ನಮಸ್ಕಾರ. ನಾನು ನಿಮ್ಮ SMG ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಇವತ್ತು ನೀವು ನೋಡಿರೋ ರೀತಿ ತಮ್ನೈಲಲ್ಲಿ ಇವತ್ತು ನಾವು ಹೊರಟಿರೋದು ಒಂದು ಡ್ರಾಮಾ ಸೀನ್ಸ್ನ ವರ್ಕ್ಗೆ. ಏನಪ್ಪ ಪೇಂಟ್ ಕೆಲಸ ಮಾಡ್ತಾನೆ, KV ಕೆಲಸ ಮಾಡ್ತಾನೆ, ಇವಾಗ ನೋಡಿದ್ರೆ ಡ್ರಾಮಾ ಸೀನ್ಸ್ ಅಂತ ಇದ್ದಾನೆ ಅಂತಲ್ಲ. ಇದು 3 ಸೇರಿ ನನ್ನ ಹಾಬೀಸ್ ಆಯ್ತಾ. ಇದ್ರ ಜೊತೆಗೆ ಒಂದು ಡ್ರೈವಿಂಗ್ ವರ್ಕ್ ಕೂಡ ಇದೆ. ಆ್ಯಂಡ್ ನಾನು ಜೀವನ ಅಂತ ಬಂದಾಗ ಈ 4 ವರ್ಕನ್ನು ಅವಾಗವಾಗ ಮಾಡ್ತಾ ಇರ್ತೀನಿ. ಆ್ಯಂಡ್ ಇದರಲ್ಲಿ ವಿಶೇಷತೆ ಏನು ಅಂತಂದರೆ, ಕರ್ನಾಟಕದಲ್ಲೇ ಮೊದಲ ಸ್ಥಾನದಲ್ಲಿ ಡ್ರಾಮಾ ಸೀನ್ಸ್ನ ಹೊಂದಿರುವಂತಹ ಏಕೈಕ ವ್ಯಕ್ತಿ ನಮ್ಮ ಸೀನ್ಸ್ ಬಾಬು ಸರ್ ಅವರು. ದೇವನೂರಲ್ಲಿ ಅವರ ಲೊಕೇಶನ್ ಆಗಿರುತ್ತೆ. ಅವರು ಕಳೆದ 40 ವರ್ಷದಿಂದ ಡ್ರಾಮಾ ಸೀನ್ಸ್ನ ಸೇವೆಯನ್ನು ಕರ್ನಾಟಕದಾದ್ಯಂತನೂ ಕೂಡ ಹಳ್ಳಿಗೂ ಪ್ರತಿಯೊಂದು ನಗರಕ್ಕೂ ಕೂಡ ಅವರ ಡ್ರಾಮಾ ಸೀನ್ಸ್ನ ಒಂದು ಸೇವೆ 40 ವರ್ಷದಿಂದ ಮಾಡ್ತಾ ಅವರಿಗೆ ಅನೇಕ ಪ್ರಶಸ್ತಿಗಳು ಕೂಡ ಸನ್ಮಾನಗಳ ರೂಪದಲ್ಲಿ ಅವರ ಮನೆಗೆ ಬಂದು ಸೇರಿಕೊಂಡಿದೆ. ಸೊ ಅಂಥವ್ರ ಜೊತೆ ಕೆಲಸ ಮಾಡೋದು ನಮಗೂ ಒಂದು ಭಾಗ್ಯ. ಬಹಳ ಒಳ್ಳೆ ವ್ಯಕ್ತಿ. ಸೊ ಬನ್ನಿ, ಇವಾಗ ನಾವು ಆ ವರ್ಕಿಗೆ ಹೋಗಬೇಕು. ಡ್ರಾಮಾ ಸೀನ್ಸ್ ಅಂದರೆ ಹೇಗಿರುತ್ತೆ, ಇವತ್ತಿನ ಜನ್ರೇಷನಲ್ಲಿ ನೀವೆಲ್ಲರೂ ನೋಡೇ ಇರ್ತೀರ, ಸೋಷಿಯಲ್ ಮೀಡಿಯಾ ಪ್ರಪಂಚ ಇದು. ಸೊ ಇದು ಇಂಟರ್ನೆಟೇ ಇಲ್ದಿರುವಂತಹ ಕಾಲದಲ್ಲಿ ಅವಾಗ ಹೇಗೆ ಅವರ ನೃತ್ಯ ಜೀವನವನ್ನು ಹೇಗೆ ಮಾಡ್ತಾಯಿದ್ರು, ಆ್ಯಂಡ್ ಅವರ ಕಲ್ಚರಲ್ ಆ್ಯಕ್ಟಿವಿಟೀಸ್ ಹೇಗಿತ್ತು, ಪುರಾತನ ದೈವ ನಂಬಿಕೆಗಳ ಒಂದು ಆರಾಧನೆ ಮುಖಾಂತರ ಅವರು ಮಾಡ್ತಾ ಇದ್ದಂಥ ನಾಟಕ ಹೇಗಿತ್ತು, ಇದು ಪ್ರತಿಯೊಂದನ್ನು ನಾವು ಇದನ್ನು ಎಕ್ಸ್ಪ್ಲೋರ್ ಮಾಡ್ತಾ ಹೋಗೋಣ. ಈ ನಾಟಕದಲ್ಲಿ ಪ್ರತಿಯೊಂದು ನಾನು ನಿಮಗೆಲ್ಲ ತೋರಿಸ್ತೀನಿ. ಸೊ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಒಂದು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು ಅಂತ ಹೇಳ್ತಾ ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಗೈಸ್, ಅಮ್ಮನೂ ಅವರು ತವ್ರ ಮನೆಗೆ ಹೊರಟಿದ್ದಾರೆ. ಏನು ಪಲಾವ್ ಇಲ್ಲ ಬೇಡ, ನಾನು ಅಲ್ಲೇ ತಿಂತೀನಿ. ನಮ್ಮ ಮುಂದೆ ಮನೆ ನಿತ್ಯ ನೋಡಿ ಏನು ಮಾಡ್ತಾ ಇದ್ದಾಳೆ ಅಂತ. ಸೌತೆಕಾಯಿ, ಈ ವಯಸ್ಸಲ್ಲಿ ಸೌತೆಕಾಯಿ ಸುಲಿಯೋದನ್ನು ಕಲಿತಾ ಇದ್ದಾಳೆ. ಏನ್ರಿ, ಬರ್ರಿ ಹೋಗೋಣ, ಬರ್ರಿ ಹೋಗೋಣ. ರೆಡಿ ಆಗಿಲ್ವಾ? ಊಟ ಬರ್ತೇನೆ. ಯಾರು ಹುಡುಗ? ನಮ್ಮ ತಮ್ಮನ ಮಗ. ಗೈಸ್, ಇವಾಗ ಫೈನಲಿ ಬಾಬಣ್ಣ ಅವ್ರ ಮನೆಗೆ ತಲುಪಿದ್ದೀವಿ. ಬಾಬಣ್ಣ ಅವ್ರು ಇಲ್ಲೇ ಇದ್ದಾರೆ, ಬನ್ನಿ ಮಾತಾಡ್ಸೋಣ ಅವ್ರಿಗೆ. ಬಾಬಣ್ಣ ನಮಸ್ತೆ, ಹೇಗಿದ್ದೀರಿ? ನಮಸ್ತೆ, ಚೆನ್ನಾಗಿದ್ದೀವಿ ಸರ್. ನೀವ್ ಹೇಗಿದ್ದೀರಾ? ತಮ್ಮ ಆಶೀರ್ವಾದ ಚೆನ್ನಾಗಿದೆ. ಅಯ್ಯೋ, ಪರಮಾತ್ಮಂದೇ ಆಶೀರ್ವಾದ ನೋಡಿ, ಅಂತ ಒಂದು ಇವ್ರ ಮನಸ್ಥಿತಿ ಇದೆಯಲ್ಲ. ನಮ್ಮ ಆಶೀರ್ವಾದ, ವಯಸ್ಸಲ್ಲಿ ಅವ್ರಿಗೆ ಮಕ್ಕಳ ಸ್ಥಾನ ಇದ್ರೂ ನಿಮ್ಮ ಆಶೀರ್ವಾದದಿಂದ ನಾವು ಚೆನ್ನಾಗಿದ್ದೀವಿ ಅಂತ ಅಂತಾರಲ್ಲ, ಆ ಒಂದು ಒಳ್ಳೆ ಗುಣನೇ ಇವರಲ್ಲಿ ಪರ್ಸ್ನಲಿ ನನಗೆ ಇಷ್ಟ ಆಗಿದ್ದು. ಸೊ ಎಸ್, ಇದೆ ಅಲ್ಲಿ ಗಾಡಿಗಳಿದೆ, ಅಲ್ಲಿದೆ ಅವ್ರದ್ದು ಇನ್ನೊಂದು ಗಾಡಿ ಇದೆ, ಜನ್ರೇಟರ್ ಗಾಡಿ ಇದೆ, ಆಮೇಲೆ ಸ್ಟೇಜ್ ಗಾಡಿ ಇದೆ. ಕಂಪ್ಲೀಟಾಗಿ ಎಕ್ಸ್ಪ್ಲೋರ್ ಮಾಡ್ತೀನಿ ನೋಡಿ, ಇಲ್ಲಿ ಏನೇನಿದೆ ಏನೇನಿಲ್ಲ, ಹೆಂಗೆ ಈ ವರ್ಕ್ ಅನ್ನೋದು ಪ್ರೋಸೆಸ್ ಆಗುತ್ತೆ ಅಂತ. ಗೈಸ್, ಇದು ಬಾಬಣ್ಣವರ ಚಿಕ್ಕ ಮಗ. ಮಾತಾಡೋಕ್ಕೆ ಕ್ಯಾಮ್ರಾ ಮುಂದೆ ಬರೋಕ್ಕೆ ಶೈ ಆಗ್ತವನೆ. ಇಸ್ಮಾಯಿಲ್ ನೋಡ್ರಿ, ಎಷ್ಟು ನಾಚಿಕೆ ಅವನಿಗೆ ಕ್ಯಾಮ್ರಾ ಮುಂದೆ ಬರೋಕ್ಕೆ. ಗೈಸ್, ಇದೆ ನಾನು ಓಡಿಸೋ ಗಾಡಿ. ಈ ಗಾಡಿ ಎಷ್ಟು ಲೆಂತ್ ಇದೆ ಗೊತ್ತಾ ನಿಮಗೆ? ನೋಡಿ ತೋರಿಸ್ತೀನಿ ನಾನು. ಇಲ್ಲಿಂದ ಸ್ಟಾರ್ಟ್ ಆದರೆ ಹಿಂಗೆ ಬಂದು ಅಯ್ಯಯ್ಯೋ ಸಾರಿ ಹಿಂಗೆ ಬಂದು ಇಷ್ಟು ಉದ್ದ ಬರುತ್ತೆ ನೋಡಿ. ಇಷ್ಟು ಉದ್ದ ಬರುತ್ತೆ. ಇಲ್ಲಿಂದ ಲೆಕ್ಕ ಹಾಕಿದರೆ ಈ ಕಡೆ ಅಷ್ಟು ಉದ್ದ ಹೋಗುತ್ತೆ. ರೇಡಿಯೇಟರ್ಗೆ ನೀರು ಹಾಕಬೇಕು. ನೋಡಿ, ಆ ಕಡೆ ರೇಡಿಯೇಟರ್ಗೆ ನೀರು ಹಾಕ್ತಾ ಇದ್ದಾರೆ, ಈ ಕಡೆ
ಇಂಜಿನ್ ಆಯಿಲ್ ಚೆಕ್ ಮಾಡ್ತಾ ಇದ್ದಾರೆ ನಮ್ಮ ರಹೀಮ್ ಬ್ರದರ್. ಗೈಸ್ ತಿಂಡಿ ರೆಡಿ ಆಗಿದೆ ಅಂತೆ, ತಿಂಡಿ ಮಾಡೋಣ ಬನ್ನಿ ಇವಾಗ. ನೋಡಿ ನಮ್ಮ ದರ್ಶನ್ಗೆ ಎಷ್ಟು ಒಳ್ಳೆ ಮನಸ್ಸಿದೆ, ಅವನು ತಿಂಡಿ ತಿನ್ನೋದು ಬಿಟ್ಟು ನೀವು ತಿನ್ನಿ ಫಸ್ಟ್ ಅಂತ ಕೊಡ್ತಾ ಇದ್ದಾನೆ. ಗೈಸ್ ತಿಂಡಿ ಮಾಡಿಬಿಟ್ಟು ಕ್ಯಾಂಟೀನ್ಗೆ ಹೋದ್ರೆ ಟೀ ಕುಡ್ಕೊಂಬರೋಣ ಅಂತ ಗಾಡಿ ತೆಗಿಬಾ ಅಂತ ಅಂದ್ಬಿಟ್ಟು ಫೋನ್ ಮೇಲೆ ಫೋನ್ ಮಾಡ್ತಾನೆ. ಇಂಥ ವಿಚಿತ್ರ ಮನುಷ್ಯ ಅಂದರೆ ಭಾಳ ಹಿಂಸೆ, ಅಷ್ಟೇ ಫ್ರೆಂಡ್ಲಿ. ಗೈಸ್ ಇಲ್ಲಿ ಕೆಲಸ ಮಾಡೋಕೆ ಬರೋರು ವೆಹಿಕಲ್ ಕೀನ ಇಲ್ಲಿ ಇಡ್ಬೋದು, ಅದಕ್ಕಂತಲೇ ಸ್ಪೆಷಲ್ ಆಗಿ ಡಿಸೈನ್ ಮಾಡಿಸಿದ್ದಾರೆ. ಸೊ ಕೀ ನಾವು ವರ್ಕ್ ಸ್ಪಾಟಿಗೆ ತೊಗೊಂಡು ಹೋದರೆ ಎಲ್ಲಾದರೂ ಮಿಸ್ ಆದರೆ ಮತ್ತೆ ಬೈಕ್ ಸ್ಟಾರ್ಟ್ ಮಾಡೋಕ್ಕೆ ಕಷ್ಟ ಆಗುತ್ತಲ್ವಾ, ಅದಕ್ಕೆ. ಗೈಸ್ ಈ ಗಾಡಿ ಬಂದು ಏರ್ ಬ್ರೇಕ್ ಗಾಡಿ ಆಯಿತಾ. ಇದರಲ್ಲಿ ವ್ಯಾಕ್ಯೂಮ್ ತುಂಬೋ ತನಕ ನಾವು ಯಾವುದೇ ರೀತಿ ಮೂವ್ ಮಾಡೋಕ್ಕೆ ಚಾನ್ಸ್ ಇಲ್ಲ, ಸಾಧ್ಯತೆ ಕೂಡ ಇಲ್ಲ. ಸೊ ಅದಕ್ಕೆ ಇವಾಗ ವ್ಯಾಕ್ಯೂಮ್ ಲೋಡ್ ಮಾಡ್ತಾ ಇದೀವಿ, ಅಂದರೆ ಏರ್ ಲೋಡ್ ಮಾಡ್ತಾ ಇದೀವಿ, ವೆಯ್ಟ್ ಮಾಡಬೇಕು. ಗೈಸ್ ಇವಾಗ ಫೈನಲಿ ಆ ಗಾಡಿ ತೆಗ್ದಾಯ್ತು ಶೆಡ್ಡಿಂದ. ಇವಾಗ ಎಲ್ಲರೂ ಹುಡುಗರಿಗೆ ವೆಯ್ಟ್ ಮಾಡ್ತಾ ಇದೀವಿ, ಎಲ್ಲರೂ ಬಂದಿದ ತಕ್ಷಣ ಪಟಾಪಟ ಅಂತ ಹೊರಡಬೇಕು. ಬನ್ನಿ ಪಟಾಪಟ ಅಂತ ಹೊರಡೋಣ. ಟರ್ನ್ ಮಾಡ್ತಾ ಇದೀವಿ, ಟರ್ನು ನೋಡಿ ಎಷ್ಟು ಲಾಂಗ್ ಟರ್ನ್ ಮಾಡಬೇಕು ಅಂತ. ಏನ್ರಿ ಮಂಜಣ್ಣ ಅವರು ಆರಾಮ? ಮಂಜಣ್ಣ ಚೆನ್ನಾಗಿದ್ದೀರಾ? ಹೆಂಗೆ ವ್ಲಾಗ್ ನಡೀತಾ ಇದೆ ನೋಡಿ, ಯೂಟ್ಯೂಬಲ್ಲಿ ರಿಲೀಸ್ ಆಗುತ್ತೆ, ಓಕೆನಾ? ಗಾಯ್ಸ್ ಫೈನಲಿ ನಾವು ಹೊರಟಾಯ್ತು. ಬನ್ನಿ ಸ್ಪಾಟ್ ಲೊಕೇಶನ್ ಕೇಳೋಣ ಅಂಡ್ ಹೋಗ್ತಾ ಇರ್ಬೇಕಾದ್ರೆ ರಸ್ತೆ ಹೇಗಿತ್ತು ಅಂತ ಎಕ್ಸ್ಪೀರಿಯನ್ಸ್ ಮಾಡೋಣ. ಗೈಸ್ ಫೈನಲಿ ನಾವಿವಾಗ ಲೊಕೇಶನಿಗೆ ಬಂದಿದ್ದೀವಿ. ಕಾಲೇಜ್ ಆ್ಯಕ್ಚುಲಿ ಇದು ಕಾಲೇಜ್ ಆಯ್ತಾ, ಬಾಲಕರ ಏನು ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಅಂತ ಇದೆ. ನಮ್ಮ ಕ್ಯಾಮ್ರಾಮನ್ ಕಡೆ ತೋರಿಸಿದ್ರೆ ಬಹಳ ಒಳ್ಳೇದು. ನೋಡಿ ಈ ಲೊಕೇಶನ್ ಅಲ್ಲಿ ಇರುವಂಥದ್ದು. ಗೈಸ್ ಕಾಲೇಜು ಎಷ್ಟು ವರ್ಷ ಹಳೇದಿರ್ಬೋದು ನೋಡಿ, ಎಷ್ಟು ಚೆನ್ನಾಗಿದೆ, ಅಂದವಾಗಿ ಇಟ್ಟಿದ್ದಾರೆ ಇವಾಗ್ಲೂ. ನಿಮಗೇನಾದರೂ ಎಷ್ಟು ವರ್ಷದ ಕಾಲೇಜ್ ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ. ಅಕಸ್ಮಾತ್ ತಿಪ್ಟೂರ್ ಏನಾದರೂ ಈ ವಿಡಿಯೋನ ನೋಡ್ತಾ ಇದ್ರೆ ಕಮೆಂಟ್ ಮಾಡಿ. ಎಷ್ಟು ವರ್ಷದ ಇರ್ಬೋದು ಇಸ್ಮಾಯಿಲ್? ಅಂದಾಜು ಎಷ್ಟು ವರ್ಷದ ಇರ್ಬೋದು? 5 ವರ್ಷ, 50 ವರ್ಷ. ಓಕೆ ಸೊ ಗೈಸ್ ಫೈನಲಿ ಇವಾಗ ಗಾಡಿ ಲೊಕೇಶನಿಗೆ ಬಂದು ಎಲ್ಲಿ ನಾವು ಅನ್ಲೋಡ್ ಮಾಡಬೇಕು, ಎಲ್ಲಿ ಸ್ಟೇಜ್ ಆಗಬೇಕು ಅನ್ನೋ ಜಾಗದಲ್ಲಿ ತೊಗೊಂಡು ನಿಲ್ಸಾಗಿದೆ. ಇವಾಗ ಹಿಂದ್ಗಡೆ ಯಾರ್ಯಾರು ಮಲಗಿತ್ತವ್ರೆ ಅವ್ರು ಎಲ್ಲರಿಗೂ ಎದ್ದೇಳಿಸ್ಬಿಟ್ಟು ಇವಾಗ ಅನ್ಲೋಡ್ ಮಾಡಿಸ್ಬೇಕು. ಬನ್ನಿ ಇವಾಗ ಅನ್ಲೋಡ್ ಮಾಡೋಣ. ಗೈಸ್ ನೋಡಿ ಒಳಗಡೆ ಗಾಡಿ ಒಳಗಡೆ ಮೆಟೀರಿಯಲ್ ಹೆಂಗಿರುತ್ತೆ ಅಂತ. ಇದು LED TV ಆ್ಯಂಡ್ ಇದು ಕಬ್ಬಣದ ಮೆಟೀರಿಯಲ್ಸ್ ಸೆಟ್ದಿಲ್ಲ. ಆಮೇಲೆ ಡಯಾಸು, ಆಮೇಲೆ ಇದರೊಳಗೆ ಕಿರೀಟ ಎಲ್ಲ ಇದೆ. ಇದನ್ನು ತೊಗೊಂಡು ಹಿಂಗೆ ಅನ್ಲೋಡ್ ಮಾಡಬೇಕು. ಈ ಥರ ಎಳ್ಕೋಬೇಕು. ನಿಧಾನ ಬರ್ತಾ ಇಲ್ವಾ? ಕೊಡ್ರಿ. ಗೈಸ್ ನೋಡಿ ಎಷ್ಟು ಐಟಮ್ ಅನ್ಲೋಡ್ ಆಗಿದೆ ನಮ್ಮ ಗಾಡಿದು. ಆ ಗಾಡಿದಿಂದ ಮೆಟೀರಿಯಲ್ ಅನ್ಲೋಡ್ ಆಗ್ತಾ ಇದೆ. ಸಣ್ಣ ಐಟಮ್ ಇಲ್ಲ ಅಂತಂದ್ರೂ ಕೂಡ ಇಲ್ಲಿ ಸೆಟ್ ಆಗೋದು ತುಂಬಾ ಕಷ್ಟ ಇದೆ.
ಗೈಸ್ ಫೈನಲಿ ಇವಾಗ ಸ್ಟೇಜ್ ಎಲ್ಲ ಜೋಡಿಸಿದ್ದಾಯಿತು, ನೀವು ನೋಡಿದ್ರಿ. ಆ್ಯಂಡ್ ಇವಾಗ ನಮ್ಮ ವರ್ಕ್ ಏನಿದೆ ಅಂತಂದರೆ ಈ LED ಏನು ಕಾಣಿಸ್ತದೆ ಅಲ್ಲಿ ತನಕ ಅಷ್ಟು ಎತ್ತರಕ್ಕೆ LED ಕೂರುತ್ತೆ. ಸೊ ಆ ಎತ್ತರಕ್ಕೆ ನಾವು LED ಕೂರಿಸ್ಬಿಟ್ರೆ ನಮ್ಮ ಕೆಲಸ ಫಿನಿಶ್ ಆಗುತ್ತೆ. ಸೊ ತಡ ಮಾಡೋದು ಬೇಡ, ಬನ್ನಿ ಪಟ ಅಂತ ಇವಾಗ LED ಜೋಡಿಸೋಣ. ಒಳ್ಳೆ ಶ್ರದ್ಧೆಯಿಂದ ತೆಗಿ, ಬೇಗ ಕೆಲಸ ಆಗಲಿ ಅಂತ. ಇಸ್ಮಾಯಿಲ್ ನೋಡಿ, ಇದ್ರೊಳಗಡೆ ಇರೋದು LED. ನಮಸ್ಕರಿಸುತ್ತಾ LED ಎತ್ತುತ್ತಾ ಇದ್ದಾನೆ. ಬೇಗ ಆಗಲಿ ಅಂತ ಎತ್ತಿದ್ಯಾ ತಾನೆ? ಹಾಂ ಓಕೆ. ಈಗ ಬಂದು ವರ್ಗದವರು ಯಾರೆಂದು ತಿಳಿದರೂ ಕೂಡ ಗೈಸ್ ಊಟ ಏನೋ ಆಯಿತು, ರುಚಿ ಯಾವತ್ತಿದ್ರು ಹೇಳಬಾರ್ದು, ಚೆನ್ನಾಗಿತ್ತು ಅಥವಾ ಅದ್ಭುತವಾಗಿತ್ತು ಅಂತ ಹೇಳ್ಬೋದೇನೋ ಅಷ್ಟೇ. ಆ್ಯಂಡ್ ಮೋರ್ ಓವರ್ ಅಲ್ಲಿ ತುಂಬ ಜಾಸ್ತಿ ನಾಯ್ಸ್ ಇತ್ತು, ಸುಮಾರು ಒಂದು 6-8 ಸ್ಪೀಕರ್ ಏನೋ ಹಾಕಿಬಿಟ್ಟಿದ್ದಾರೇನೋ. ಸೊ ನನಗೆ ಸ್ವಲ್ಪ ನೆಮ್ಮದಿ ಫೀಲ್ ಆಗಬೇಕು ಅಂತ ನಾನು ಸ್ವಲ್ಪ ಆಚೆ ಬಂದೆ. ಆ್ಯಂಡ್ ಮೋರ್ ಓವರ್ ಈ ವಿಡಿಯೋ ವ್ಲಾಗ್ ಅನ್ನೋದು ಇವತ್ತಿಗೆ ಮುಗಿಯೋದಿಲ್ಲ. ನಾವು ಹಾಕಿರುವಂಥ ಸೆಟ್ಟನ್ನು ಹೇಗೆ ಬಿಚ್ತೀವಿ, ಗಾಡಿಗೆ ಹೇಗೆ ಅನ್ಲೋಡ್ ಆಗುತ್ತೆ ಅನ್ನೋದನ್ನು ನಾನು ಬೆಳಗ್ಗೆ ಮತ್ತೆ ರೀವ್ಲಾಗ್ ಮಾಡಿ ಇದೇ ವ್ಲಾಗಲ್ಲಿ ನಾನು ಕಂಟಿನ್ಯೂ ಮಾಡ್ತೀನಿ. ಆ್ಯಂಡ್ ಮೋರ್ ಓವರ್ ಈ ವಿಡಿಯೋ ಕೊನೆ ಭಾಗದಲ್ಲಿ ಏನು ಈ ಡ್ರಾಮಾ ಸೀನ್ಸ್ನ ಓನರ್ ಬಾಬಣ್ಣ ಅಂತ ಹೇಳಿದೆ ಅಲ್ವಾ, ಸೊ ಅವರು ಅದ್ಭುತ ಮಾತುಗಳನ್ನು ಆಡಿದ್ದಾರೆ ಕೊನೆ ಭಾಗದಲ್ಲಿ, ನೋಡಿ ಇನ್ಸ್ಪೈರ್ ಆದರೂ ಆಗ್ಬೋದೇನೋ. ಆ್ಯಂಡ್ ಮತ್ತೆ ಬೆಳಗ್ಗೆ ಬರ್ತೀನಿ, ಕಂಟಿನ್ಯೂ ಮಾಡ್ತೀನಿ. ಅಲ್ಲಿವರೆಗೂ ಬಾಯ್. ಯೋ ವಾಟ್ಸಪ್ ಮೈ ಪೀಪಲ್, ಎಲ್ಲರಿಗೂ ಗುಡ್ ಮಾರ್ನಿಂಗ್, ನಮಸ್ತೆ, ನಮಸ್ಕಾರ ಮತ್ತೊಂದು ಸಲ. ಆ್ಯಂಡ್ ಗೈಸ್ ರಾತ್ರಿ ತುಂಬ ನಿದ್ದೆ ಬರ್ತಾಯಿತ್ತು ಆಯಿತಾ, ಬಿಕಾಸ್ ಪ್ರತಿಯೊಂದು ವಿಡಿಯೋದಲ್ಲೂ ನಾನು ಹೇಳೋಕ್ಕಾಗಲ್ಲ, ಆಲ್ರೆಡಿ ಹೇಳಾಗಿದೆ. ದಿನಕ್ಕೆ ಈಗ ಮಲಗ್ತಾ ಇರೋದು ಕೇವಲ 4ರಿಂದ 5-6 ಗಂಟೆ ಮಾತ್ರ ಅಂತ. ಸೊ ನಿದ್ದೆ ಬರ್ತಾ ಇದ್ದಿದ್ದ ಕಾರಣ ಬಹಳ ಬೇಗ ವ್ಲಾಗ್ನ ಮುಗಿಸ್ಬೇಕಾಗಿ ಬಂತು. ಯಾಕಂತಂದರೆ ನೋಡ್ತಾ ಇದ್ದೀರಾ ನೀವು, ಅದು ಪೂರ್ತಿ ನೀವೇನು ಸ್ಟೇಜ್ ನೋಡ್ತಾ ಇದ್ದೀರಾ ಪೂರ್ತಿ ಒಂದೇ ಒಂದು ಲಾರಿಲಿರುವಂಥದ್ದು ಆಯಿತಾ. ಸೊ ಅಷ್ಟು ದೊಡ್ಡ ಸ್ಟೇಜ್ನ ಹಾಕೋದು ಅಂತಂದರೆ ಇಟ್ಸ್ ನಾಟ್ ಎ ಸಿಂಪಲ್ ಥಿಂಗ್, ಭಾಳ ಕಷ್ಟ ಇದೆ. ಆ್ಯಂಡ್ ಬೆಳಗ್ಗೆ ಬಿಚ್ಚಬೇಕು, ಆ್ಯಂಡ್ ಅದು ಬಿಚ್ಚಾದ್ಮೇಲೆ ಗಾಡಿಗೆ ಲೋಡ್ ಮಾಡಬೇಕು, ಅವಾಗೇ ನಾವು ಸ್ಟ್ರೆಸ್ ಆಗಿರ್ತೀವಿ. ಆ್ಯಂಡ್ ಮೋರ್ ಓವರ್ ಇದನ್ನೆಲ್ಲ ಮಾಡಾದ್ಮೇಲೂ ಕೂಡ ಇಲ್ಲಿಂದ ಈ ಲೊಕೇಶನಿಂದ ಊರಿಗೆ ಕೂಡ ಗಾಡಿ ಹೊಡಿಬೇಕು ಅಂತಂದಾಗ ನಿದ್ದೆ ಬರುವಂಥ ಸಾಧ್ಯತೆಗಳಿರುತ್ತೆ ಡ್ರೈವಿಂಗಲ್ಲಿ. ಸೊ ಆ ನಿದ್ದೆ ಬರಬಾರ್ದು ಅಂತಂದರೆ ನಾವು ಕ್ಲೀನಾಗಿ ನಿದ್ದೆ ಮಾಡಬೇಕಾಗಿರುತ್ತೆ. ಸೊ ಅದಕ್ಕೋಸ್ಕರ ನಾನು ಇವಾಗ ನಿನ್ನೆ ನಿದ್ದೆ ಮಾಡಬೇಕಾಗಿ ಬಂತು. ಅಡೇಸ್ ಇವಾಗ ಇದನ್ನೆಲ್ಲ ಇವಾಗ ಬಿಚ್ಚುವಂಥ ಕಾರ್ಯಕ್ರಮ ನೋಡಿ, ನಾವು ಬೆಳಗ್ಗೆ ಎದ್ದೇಳೋಷ್ಟರಲ್ಲಿ ಎಲ್ಲ ಈ ಒಂದು ನಾಟಕದ ಎಲ್ಲ ಕಾರ್ಯಕ್ರಮಗಳು ಮುಗಿದೋಗಿತ್ತು. ಆ್ಯಂಡ್ ಇವಾಗ ಇದನ್ನೆಲ್ಲ ಬಿಚ್ತಾ ಇದ್ದಾರೆ. ಆ್ಯಂಡ್ ನಮ್ಮ ಅಣ್ಣಪ್ಪನವರು ಕೂಡ ಅಲ್ಲಿ ಬೇರೆಯವ್ರಿಗೆ ಟ್ರೈನಿಂಗ್ನ ಕೊಟ್ಟು
ಇವಾಗ ಒಂದು ಎಲ್ಲ ಬಿಚ್ಚೋ ಕಾರ್ಯಕ್ರಮ ನಡೀತಾ ಇದೆ ನೋಡಿ. ನಮ್ಮ LED TV ಅದನ್ನು ನಾನು ಬಿಚ್ಚಿಬಿಟ್ಟು ಒಳಗಡೆ ಹೋಗಿ ಎಲ್ಲ ಬಿಚ್ಚುವಂಥ ಮೆಟೀರಿಯಲ್ಗಳನ್ನು ಲೋಡ್ ಮಾಡಿ ಎಷ್ಟಾದಮೇಲೆ ಅದಿಲ್ಲಿಂದ ಹೊರಟು ಊರಿಗೆ ಹೋದರೆ ನಮ್ಮ ವರ್ಕ್ ಪ್ರಾಸೆಸ್ ಕಂಪ್ಲೀಟ್ ಆಗುತ್ತೆ. ಸೊ ಬನ್ನಿ ಇವಾಗ LED TVನ ಬಿಚ್ಚಕ್ಕೆ ಹೋಗೋಣ. ಅಂದರೆ ಶಾರ್ಟ್ ವರ್ಡಲ್ಲಿ ಕೆಲಸನ ಇವಾಗ ಸ್ಟಾರ್ಟ್ ಮಾಡೋಣ. ನೋಡಿ ಮೇಕಪ್ ರೂಮಲ್ಲಿ ನೆನ್ನೆ ನಾನು ನಿಮಗೆ ತೋರಿಸಿದ್ನಲ್ಲ ಮೇಕಪ್ ರೂಮು, ಇವಾಗೆಲ್ಲ ಪ್ಯಾಕಪ್ ಮಾಡಿ ಈ ಲಾರಿಲಿ ಲೆಫ್ಟ್ ಸೈಡಲ್ಲಿ ಒಂದು ಶೋಕೇಸ್ ಥರ ಮಾಡಿ ಇಟ್ಕೊಂಡಿದ್ದಾರೆ. ಸೊ ಇದರಲ್ಲೆಲ್ಲ ಲೋಡ್ ಮಾಡಿ ಪ್ಯಾಕಪ್ ಮಾಡ್ತಾರೆ. ಸುರೇಶಣ್ಣ ಅವರು ಆಯ್ತಾ ಕಾಫಿ ಆಯ್ತೇನ್ರಿ? ಓಕೆ. ನಮ್ಮ ಇಸ್ಮಾಯಿಲ್ ನೋಡಿ ಏನು ಮಾಡ್ತಾ ಇದ್ದಾನೆ, ಎಲ್ಲ ವೈರಿಂಗ್ ಎಲ್ಲ ಬಿಚ್ಕೊಳ್ತಾ ಇದ್ದಾನೆ. ಗೈಸ್ ಇವರು ಮಂಜಣ್ಣ ಅಂತ. ಮಂಜಣ್ಣ ಹಾಯ್ ಮಾಡ್ರಿ ಒಂದ್ಸಲ ನಮ್ಮ ವ್ಯೂವರ್ಸ್ಗೆ ಹಾಯ್. ಯೂಟ್ಯೂಬಲ್ಲಿ ಈ ವಿಡಿಯೋ ರಿಲೀಸ್ ಆಗುತ್ತೆ, ಏನಿದೆ ನಿಮ್ಮ ಅಭಿಪ್ರಾಯ ಏನು? ಹಾಂ ಏನು ಹೇಳೋಣ ಅಭಿಪ್ರಾಯ ಅಂತನಾ? ನೀವು ಯೂಟ್ಯೂಬಲ್ಲಿ ಬರ್ತಿರಲ್ಲ, ಖುಷಿ ಆಗಲ್ವಾ? ಖುಷಿ ಆಗುತ್ತೆ. ಅದನ್ನೇ ಕೇಳಿದ್ದು, ಅಭಿಪ್ರಾಯ ಏನು ಅಂತ ಅದನ್ನೇ ಕೇಳಿದ್ದು. ಖುಷಿ ಆಗುತ್ತೆ. ಓಕೆ. ಇವರು ಈ ಮೈಕ್ ಕಂಟ್ರೋಲ್ಸು ಮತ್ತು ಲೈಟ್ ಕಂಟ್ರೋಲ್ಸು ಇಲ್ಲಿ ನಾಟಕ ನಡೀತಾ ಇರಬೇಕಾದ್ರೆ ಇಲ್ಲಿ ಅಂದರೆ ಲೈಟ್ನಿಂಗ್ ಆಪರೇಟರ್, ಸೌಂಡ್ ಸಿಸ್ಟಮ್ ಆಪರೇಟರ್ ಅಂತಾರೆಲ್ಲ ಹೇಳ್ತಾರಲ್ವಾ, ಸೊ ಆ ವರ್ಕ್ನ ಮಾಡ್ತಾರೆ ಇವರು. ಏನ್ರಿ ಸಮಾಚಾರ ಎಲ್ಲರದು? ಮುಗೀತು ಎಲ್ಲರದು ಕೆಲಸ? ಹಾಂ ಏನ್ರಿ ಚಿಕ್ಕಪ್ಪ ಸಮಾಚಾರ? ಯೂಟ್ಯೂಬಲ್ಲಿ ಬರ್ತಿರಲ್ಲ, ಹೆಂಗಿದೆ ಅಭಿಪ್ರಾಯ, ಏನು ಅನ್ಸುತ್ತೆ? ಚೆನ್ನಾಗಿದೆ. ಯೂಟ್ಯೂಬಲ್ಲಿ ಬರ್ತೀರಾ ಅಂದರೆ ಚೆನ್ನಾಗಿದೆ ಅಂತ ಹೇಳೋದಾ? ಹೌದು. ಡನ್ ಓಕೆ. ಗೈಸ್ ಫೈನಲಿ ಗಾಡಿ ಇವಾಗ ಲೋಡ್ ಆಯಿತು. ನೋಡ್ತಾ ಇದ್ದೀರಾ ಹೆಂಗಿದ್ದಿದ್ದು ಏನಾಗಿದೆ ಅಂತ. ಫುಲ್ ಲೋಡೆಡ್ ಆಗಿದೆ. ಆ್ಯಂಡ್ ಇವಾಗ ಗಾಡಿ ಸ್ಟಾರ್ಟ್ ಮಾಡಿ ವ್ಯಾಕ್ಯೂಮ್ ರೈಸ್ ಮಾಡಿ ಗಾಡಿ ಮೂವ್ ಮಾಡಬೇಕು. ಗೈಸ್ ಫೈನಲಿ ಇವಾಗ ನಾವು ತಿಂಡಿ ಮಾಡೋಕೆ ಬಂದಿದ್ದೀವಿ ಆಯ್ತಾ, ಹೋಟೆಲ್ಗೆ. ನೋಡ್ತಾ ಇದ್ದೀರಾ ಹೋಟೆಲ್ ಇದು ಫುಟ್ಬಾತ್ ಹೋಟೆಲ್. ಯಾಕೆ ಫುಟ್ಬಾತ್ ಹೋಟೆಲಿಗೆ ಬರ್ತೀವಿ ಅಂತಂದರೆ, ದೊಡ್ಡ ಹೋಟೆಲಲ್ಲಿ ಊಟ ಚೆನ್ನಾಗಿರುತ್ತೆ, ಇಲ್ಲ ಅಂತಲ್ಲ, ಆದರೆ ತೃಪ್ತಿಪಡಿಸುವಂತಹ ಊಟ ನಮಗೆ ಫುಟ್ಬಾತಲ್ಲಿ ಸಿಗುತ್ತೆ. ಅದಕ್ಕೋಸ್ಕರ ನಾವು ಫುಟ್ಬಾತ್ ಹೋಟೆಲ್ಗೆ ಆಲ್ವೇಸ್ ಪ್ರೆಸೆನ್ಸ್ ಮಾಡೋದು. ಆ್ಯಂಡ್ ಎಸ್ ಇವಾಗ ತಿಂಡಿ ಮುಗಿಸ್ಕೊಂಡು ಇಲ್ಲಿಂದ ನಾವು ಇವಾಗ ಊರಿಗೆ ತೆರಳಬೇಕು. ನಮ್ಮ ಬಾಯ್ಸ್ ಎಲ್ಲ ಆಲ್ರೆಡಿ ಬಾರಿಸ್ತವ್ರೆ. ನಮ್ಮ ಇಸ್ಮಾಯಿಲ್ ನನಗೆ ಬಿಟ್ಬಿಟ್ಟು ತಿಂತವ್ನು ಆಲ್ರೆಡಿ. ಬಾಕಾಸುರ ಇವನು ಇದು ಯಾವುದು ಇದರಲ್ಲಿ ಇರಬೇಕಿತ್ತು, ಮಹಾಭಾರತದಲ್ಲಿ ಇರಬೇಕಿತ್ತು. ಇದು ಏನಪ್ಪ, ಭೀಮ ಕುಂಭಕರ್ಣ ಅವರ ಇದರಲ್ಲಿ ಇರಬೇಕಿತ್ತು. ಬಟ್ ಇದು ಕಲಿಯುಗಕ್ಕೆ ಬಂದ್ಬಿಟ್ಟಿದ್ದಾನೆ. ಸಗನಿ ಗೈಸ್, ಲೇಟ್ ಮಾಡೋದು ಬೇಡ, ತಿಂಡಿ ಮಾಡೋಣ, ಪಟ ಮುಗಿಸ್ಕೊಂಡು ಊರಿಗೆ ಹೋಗೋಣ ಫಸ್ಟು. ನನಗಂತೂ ಯಾವಾಗ ಊರಿಗೆ ಹೋಗ್ಬಿಡ್ತೀನೋ ಅಂತ ಅನ್ಸ್ಬಿಟ್ಟಿದೆ. ಬಿಕಾಸ್ ನಿದ್ದೆ ಇಲ್ಲ, ನಿದ್ದೆ ಮಾಡಬೇಕು. ನೋಡೋಣ, ತಿಂಡಿ ಮಾಡೋಣ. ಹುಡುಗಿ ನೋಡ್ಬೇಕು. ಹುಡುಗಿನ ನನಗೆ ಯಾರಪ್ಪ ಬೀಳ್ತಾರೆ ನೋಡ್ರಿ ಹೆಂಗ್ ಹೇಳ್ತಾರೆ ನೋಡ್ರಿ. ಯಾರಿಗೆ? ನನಗೆ ಮದ್ವೆನಾ? ವಯಸ್ಸಾದಾಗ ಮದುವೆ. ನನಗೆ ನಾಳೆ ಬಗ್ಗೆ ಚಿಂತೆ ಇಲ್ಲ, ಮದುವೆ ಬಗ್ಗೆ ಚಿಂತೆ ಇಲ್ಲ. ಮದುವೆ ಅನ್ನೋದು ನಾಳೆನೇ ಅಲ್ವಾ ಆಗೋದು. ಸೊ ನಾಳೆ ಬಗ್ಗೆನೇ ಚಿಂತೆ ಇಲ್ಲ. ಇವತ್ತು ನನ್ನ ಜೊತೆ ಯಾರಿದ್ದಾರೆ, ಅವ್ರು ನನಗೆ ಏನಾಗಬೇಕು, ಅವ್ರ ಜೊತೆ ನಾನು ಹೇಗಿರ್ಬೇಕು,
ನಾನು ಹೇಗಿದ್ದೀನಿ, ಇವತ್ತೇನು ಮಾಡಬೇಕು, ಅದರಲ್ಲಿ ತೃಪ್ತಿನ ಪಡೆಯುವಂಥ ಮನುಷ್ಯ ನಾನು. ನಾಳೆ ಬಗ್ಗೆ ಎಲ್ಲ ಯೋಚನೆ ಮಾಡಿಕೊಂಡು ಜೀವನ ಹಾಳು ಮಾಡ್ಕೊಳ್ಳೋಣ. ಇವತ್ತು ನಾವು ಬದುಕಿದೀವ, ಇವತ್ತೇನು ಮಾಡ್ಬೇಕು ಅದನ್ನು ಮಾಡೋಣ ಅಷ್ಟೇ. ಬನ್ನಿ ತಿಂಡಿ ಮಾಡೋಣ. ಅಜ್ಜಿ, ಏನ್ ಹೆಸರು ನಿಮ್ದು? ಲಕ್ಷ್ಮಮ್ಮ ಅಂತ. ವಯಸ್ಸು ಎಷ್ಟು ಅಜ್ಜಿ ನಿಮ್ಗೆ? ನಿಮ್ಮ ತಾಯಿನ ಆಂಟಿಯವರು? ಅತ್ತೆ. ನೋಡಿ ಗೈಸ್, ಲಿಟ್ರಲಿ ಈ ವಯಸ್ಸಲ್ಲೂ ಹೋಟೆಲಲ್ಲಿ ಸ್ಟಿಲ್ ಅವರು ಕೆಲಸ ಮಾಡ್ತಾ ಇದ್ದಾರೆ. ಬಟ್ ಈ ಏಜಲ್ಲಿ ನಾವೇನು ಮಾಡ್ತಾ ಇದ್ದೀವಿ ಮ್ಯಾಟರ್ ಅದಾಗುತ್ತೆ. ಆ್ಯಂಡ್ ಇದರಿಂದ ನಮಗೇನು ತಿಳಿಯುತ್ತೆ ಅನ್ನೋದು ಭಾಳ ಮುಖ್ಯ. ನಿಮಗೇನು ಇದ್ರಲ್ಲಿ ತಿಳಿತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಬಾಬಣ್ಣ ಅವರೇ, ಊಟ ಹೇಗಿದೆ? ಅದ್ಭುತವಾದ ತಿಂಡಿ ಕಣ್ರಿ. ತಿಂಡಿ ಅದ್ಭುತವಾಗಿದ್ಯಾ? ಆಂಟಿ, ನಿಮ್ಮ ಲೊಕೇಶನ್ ಎಲ್ಲಿ ಬರುತ್ತೆ ಒಂಚೂರು ಹೇಳ್ಬಿಡಿ. ತಿಪ್ಟೂರು ಹಾ, ಬಾಯ್ಸ್ ಹೈಸ್ಕೂಲ್ ಎದುರುಗಡೆ. ಬಾಯ್ಸ್ ಹೈಸ್ಕೂಲ್. ಓಕೆ. ಮುಂಭಾಗ ಬಾಯ್ಸ್ ಹೈಸ್ಕೂಲಿನ ಮುಂಭಾಗದಲ್ಲಿ ಬರುವ, ಓಕೆ, ಜನರಲ್ ಹಾಸ್ಪಿಟಲ್ ಪಕ್ಕ. ತಿಪ್ಟೂರು ಜನರಲ್ ಆಸ್ಪತ್ರೆ ಪಕ್ಕದಲ್ಲಿ ಬರುವಂತ ಹೋಟೆಲ್ ಇದು. ಶ್ರೀ ನರಸಿಂಹ ಸ್ವಾಮಿ ಪ್ರಸನ್ನ ಅಂತ ಹೇಳಿ ಹೋಟೆಲ್ ನೇಮ್ ಇದೆ. ಒಂದ್ಸಲ ದಾರಿಲಿ ಹೋಗೋರು, ಹೈವೇಲಿ ಹೋಗೋರು, ಹೈವೇ ಪಕ್ಕದಲ್ಲೇ ಇದೆ, ಒಂದ್ಸಲ ಬಂದು ಹೋಗೋರು ಒಂದ್ಸಲ ವಿಸಿಟ್ ಮಾಡೋಗಿ. ಅದ್ಭುತವಾಗಿದೆ. ಬಾಬಣ್ಣ ಅವರ ರುಚಿ ಹೇಳಾಯ್ತು. ಬಹಳ ಖುಷಿ ಆಯ್ತು ನಿಮ್ನ ಭೇಟಿ ಮಾಡಿ. ಆಯ್ತಪ್ಪ, ಬನ್ನಿ ಇನ್ನೊಂದ್ಸರಿ ಬಂದಾಗ. ಥ್ಯಾಂಕ್ ಯು ಅಜ್ಜಿ. ಒಳ್ಳೇದಾಗ್ಲಿ ಅಜ್ಜಿ, ದೇವ್ರು ಒಳ್ಳೇದ್ ಮಾಡ್ಲಿ ನಿಮ್ಗೆ. ಥ್ಯಾಂಕ್ ಯು. ಓ, ಬಹಳ ಚೆನ್ನಾಗಿತ್ತು. ಅಡುಗೆ ಮಾತ್ರ ಅದ್ಭುತವಾಗಿತ್ತು. ಸ್ಪೆಷಲ್ ಆಗಿ ನಿಮ್ಮ ಕೈಯಿಂದ ನೀವು ಮಾಡಿದಂತ ಅಡುಗೆನ ತಿಂದ್ವಲ್ಲ, ಬಹಳ ಧನ್ಯರಾದ್ರಿ ಅದಕ್ಕೆ. ಥ್ಯಾಂಕ್ ಯು ಸೊ ಮಚ್ ಅಜ್ಜಿ. ಒಳ್ಳೇದಾಗ್ಲಿ. ಗೈಸ್, ಫೈನಲಿ ಈಗ ನಮ್ಮ ಜರ್ನಿ ಸ್ಟಾರ್ಟ್ ಆಗ್ತಾ ಇದೆ ಊರ್ ಕಡೆ. ಸೊ ಬನ್ನಿ ಇವಾಗ ಊರ್ ಕಡೆ ತೆರಳೋಣ. ಅಂಡ್ ಎಸ್ ಗೈಸ್, ಫೈನಲಿ ನಾವು ಒಳಗೆ ಹೋಗಿ ಎಲ್ಲ ಲೆಕ್ಕಾಚಾರ ಎಲ್ಲ ಮುಗಿಸ್ಕೊಂಡು ಏನೇನು ಮಾತಾಡಬೇಕಿತ್ತು ಅದನ್ನೆಲ್ಲ ಮಾತಾಡಿ. ಆ್ಯಂಡ್ ಇವಾಗ ಗಾಡೀಲಿ ಪವರ್ ಬ್ಯಾಂಕು ಬಿಟ್ಟಿದ್ದೆ ಅಂತ ಅನ್ಸುತ್ತೆ. ಓ, ಕರೆಕ್ಟ್. ಪವರ್ ಬ್ಯಾಂಕ್ ಇಲ್ಲೇ ಇದೆ. ಎಸ್, ಪವರ್ ಬ್ಯಾಂಕ್ ಜೇಬಲ್ಲೇ ಇದೆ. ನಾವು ಮನೆಗೆ ಹೋಗಬೇಕು. ಆ್ಯಂಡ್ ಹೇಳಿದ್ನಲ್ಲ, ಅಂತಿಮವಾಗಿ ವಿಡಿಯೋ ಕೊನೆ ಭಾಗದಲ್ಲಿ ಈ ಸೀನ್ಸ್ನ ಓನರ್ ಬಾಬಣ್ಣ ಆಗಿರೋರು ಅವರ ಅದ್ಭುತ ನುಡಿಗಳನ್ನು ನುಡಿತಾರೆ ಅಂತ. ಸೊ ಅದನ್ನು ನುಡಿತಾರೆ. ಎಲ್ಲರೂ ಹೋಗ್ತಾ ಇರಬೇಕಾದ್ರೆ ಈ ವ್ಲಾಗಿಂದ ಆಚೆಗೆ ಅವರ ಸ್ಪೀಚಸ್ನ ನೀವು ತಿಳ್ಕೊಂಡು ಹೋಗಿ ಅಂತ ನಾನೊಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಎಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ಆ್ಯಂಡ್ ಏನನ್ಸುತ್ತೆ ವಿಡಿಯೋ ಬಗ್ಗೆ ಇರುವಂತಹ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಇದೇ ರೀತಿಯ ಬೇರೆ ವಿಡಿಯೋಗಳಿಗಾಗಿ ನೀವೇನು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ಒಂದು ಸಬ್ಸ್ಕ್ರೈಬ್ ಬಟನ್ ಮಾಡಿ, ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಬೋದು ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ. ನಾವು ಸೀನ್ಸ್ ಮಾಡಿದ್ದು ಹೇಳಬಾರ್ದು ಸರ್. ತುಂಬ ಕಷ್ಟದಿಂದ ಬಂದು ಎತ್ತಿನ ಗಾಡಿ ಮೇಲೆ ಸೀನ್ಸ್ ತಗೊಂಡು ಹೋಗ್ತಾಯಿದ್ರು. ಆ ಕಾಲದಲ್ಲಿ ನಮ್ಮ ಅಜ್ಜವ್ರು ತಗೊಂಡು ಹೋಗ್ತಾಯಿದ್ರು. ನಮ್ಮ ಅಜ್ಜನ ಜೊತೆನೇ ನಾನು ಸೀನ್ಸ್ ಜೊತೆ ಹೋಗ್ತಾ ಇದ್ದೆ. ಸಣ್ಣ ಹುಡುಗ ನಾನು, ಹೆಚ್ಚು ಕಡಿಮೆ 17 ವರ್ಷದ ಹುಡುಗನಲ್ಲಿ ಎತ್ತಿನ ಗಾಡೀಲಿ ಸೀನ್ ತಗೊಂಡು ಹೋಗ್ತಾಯಿದ್ದೆ. ಆಗ ಅಲ್ಲೇ ಊಟ ಮಾಡ್ಕೊಂಡು ಅಲ್ಲೇ ಎತ್ತಿದ್ದು. 4 ದಿನ ಮುಂಚೆ ಸೀನ್ಸ್ ತಗೊಂಡು ಹೋಗೋರು, 2 ದಿನ ಮುಂಚೆ ಸೀನ್ಸ್ ತಗೊಂಡು ಹೋಗೋರು. 1 ದಿನ ಮುಂಚೆ ಎತ್ತಿನ ಗಾಡಿ ಹೊಡ್ಕೊಂಬಂದು ಅಲ್ಲಿ ಉಳ್ಕೊಂಡು ಆ ಒಂದು ಮಳೆ ಗಾಳಿಯಲ್ಲಿ ಆದ ಚಪ್ರ ಅವರೇ ಸ್ವಾಗೆಲ್ಲ ಹಾಕಿರೋರು. ಎಲ್ಲ ಅವರವೇ ಗುಜ್ಜು ದಡಿ ಎಲ್ಲ ಹಾಕೊಂಡು ಮತ್ತೆ ಬೆಳಿಗ್ಗೆ ಸೀನ್ಸೆ ತಗೊಂಡು ಹೋಗ್ತಾ ಇರಲಿಲ್ಲ, ಇನ್ನೊಂದು ದಿನ ಇರಲಿ ಅನ್ನೋರು. ಆ ರೀತಿಯಿಂದ ಈ ಸೀನ್ಸನ್ನ ಈ ಲೆವೆಲ್ಲಿಗೆ ನಾವು ಮಾಡ್ಕೊಂಡು ಬಂದಿದ್ದೀವಿ. ಮುಂಚೆ ಆಗ ಯಾವ ಥರ ನಾಟಕ ಇತ್ತು, ಮಧ್ಯದಲ್ಲಿ ಫಿಲಮ್ ಪೀರಿಯಡ್ ಇತ್ತು. ಆದರೆ ಈಗ ಎಲ್ಲ ಕಡೆ ಡ್ರಾಮಾಗಳು ಅನ್ನೋದು ಹೆಚ್ಚು ಆಗ್ಬಿಟ್ಟಿದೆ. ತುಂಬ ಕಡೆ ಕಲಾವಿದರು ಭಾರಿ ಹೆಚ್ಚಾಗಿದ್ದಾರೆ. ಈಗ ಕೆಲವರು ನಮಗೆ ಕೇಳ್ತಾರೆ, ಇನ್ನೂ ಮಾಡ್ತಾ ಇದೆಯಾ ಸೀನ್ಸ್ ಅಂತಾರೆ. ಖಂಡಿತವಾಗ್ಲೂ ಆ ಥರ ಅಲ್ಲ. ಎಲ್ಲ ಕಡೆ ಡ್ರಾಮಾಗಳಿಗೆ ಭಾರಿ ಹೆಚ್ಚಿನ ಒಂದು ಆಸಕ್ತಿನ ಕೊಟ್ಟು ನಾಟಕನ ಕಲಿತಾ ಇದ್ದಾರೆ. ಇವತ್ತಿನ ಲೆಕ್ಕದಲ್ಲಿ ಬೆಂಗಳೂರಿನಲ್ಲಿ ಹೆಚ್ಚು ಕಡಿಮೆ ಒಂದು ವರ್ಷಕ್ಕೆ 10,000 ನಾಟಕ ಆಗುತ್ತೆ ಬೆಂಗಳೂರಲ್ಲಿ, ನನಗೆ ಗೊತ್ತಿರಂಗೆ. ಹಾಗೆ ನಮ್ಮ ಕರ್ನಾಟಕದ ಸುತ್ತಲೂ ನಮ್ಮ ಸೀನ್ಸ್ನ ಎಲ್ಲ ಕಡೆ ಅಡ್ವರ್ಟೈಸ್ ಆಗಿದೆ. ದೇವನೂರು ಸೀನ್ಸ್ ಅಂದರೆ ತುಂಬ ಜನಗಳು ಭಾರಿ ಒಂದು ನಂಬಿಕೆ ಇಟ್ಕೊಂಡಿದ್ದಾರೆ. ಆ ನಂಬಿಕೆನ ನಾವು ಉಳಿಸ್ಕೊಂಡು ಇವತ್ತು ಕೂಡ ಸೀನ್ಸನ್ನು ನಾವು ನಡೆಸ್ಕೊಂಡು ಹೋಗ್ತಿದ್ದೀವಿ. ಆ ಚನ್ನಬಸವೇಶ್ವರ ಡ್ರಾಮಾ ಸೀನರಿ ಅಂತ ನಾವು ಮುಸ್ಲಿಂ ಜನಾಂಗಾಗಿ, ಅಂದರೆ ನಮ್ಮ ಅಜ್ಜಾರು ಇಟ್ಟಿದ್ರು ಹೆಸರು, ಅದನ್ನೇ ಹೆಸರಿಟ್ಕೊಂಡು ನಾವು ಇವತ್ತು ಕೂಡ
ಓಡಿಸ್ತಾ ಇದ್ದೀವಿ. ಈ ಸೀನ್ರಿನ ನಾವು ಮಾಡಿದ್ದೀವಿ. ಈ ಸೀನ್ಸಿಂದ ನಮಗೆ ತುಂಬ ಒಳ್ಳೆಯದಾಗಿದೆ, ತುಂಬ ಹೆಸರಾಗಿದೆ. ನಾವು ತುಂಬ ಕಷ್ಟಪಟ್ಟು ಈ ಸೀನ್ಸನ್ನ ಓಡಿಸ್ತಾ ಇದ್ದೀವಿ. ದುಡಿಮೆನೂ ಹಾಗೆ ಇದೆ ನಮಗೆ. ದೇವರು ಎಲ್ಲ ಕೊಟ್ಟಿದ್ದಾನೆ. ಪರಮಾತ್ಮ ನಿಮಗೆಲ್ಲರಿಗೂ ಒಳ್ಳೇದು ಮಾಡಲಿ. ನಮ್ಮ ಸೀನ್ಸನ್ನ ಬೇಕು ಅಂದರೆ ನೀವು ಒಮ್ಮೆ ಭೇಟಿ ಕೊಡಿ ನಮಗೆ. ನಮ್ಮ ವಿಳಾಸ ಶ್ರೀ ಚನ್ನಬಸವೇಶ್ವರ ಡ್ರಾಮಾ ಸೀನರಿ, ದೇವನೂರು, ಕಡೂರು ತಾಲೂಕು, ಚಿಕ್ಕಮಗಳೂರು ಜಿಲ್ಲೆ. ಮಾಲೀಕರು DB ಬಾಬು. ನಮಸ್ಕಾರ ಗುರುಗಳೇ ಎಲ್ಲರಿಗೂ.